ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಗೋವಾ ಸೆಕೆಂಡ್ ಡೇ ವ್ಲಾಗು. ಬ್ರೇಕ್ಫಾಸ್ಟಿಗೆ ಇಲ್ಲಿ ಸಾಗು, ಬ್ರೆಡ್, ಹಾಗೆ ಸಾಂಬಾರ್, ಚಟ್ನಿ. ಇಲ್ಲಿನ ಪಾವ್ ಇದು ತುಂಬ ಟೇಸ್ಟಿಯಾಗಿತ್ತು. ಪಾವ್ ಕೂಡ ಇಲ್ಲಿ ಬೆಳಿಗ್ಗೆ ಎಲ್ಲರೂ ಪಾವ್ನೇ ತಿಂತಾರಂತೆ. ಇಲ್ಲಿ ಬೆಳಿಗ್ಗೆ ನಿಮಗೆ ಸೇಲ್ ಮಾಡೋಕ್ಕೆ ಬರ್ತಾರೆ ಒಂದು 5 o'clock ಹಂಗೆ. ತುಂಬ ಫ್ರೆಶ್ ಆಗಿರುತ್ತೆ. ಅವರೇ ಹೋಮ್ ಮೇಡ್ ಮಾಡಿ ಈ ಪಾವ್ನ ಸೇಲ್ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಒಂಥರ ಡಿಫ್ರೆಂಟ್ ಆಗಿದೆ. ನಮ್ಮ ಥರ ಬನ್ನೆಲ್ಲ ಸಿಗುತ್ತಲ್ಲ, ಅದಕ್ಕಿಂತ ಒಂಥರ ಪಾವ್ ಅಂತ ಕರಿತಾ ಇದ್ರು. ತುಂಬ ಟೇಸ್ಟಿಯಾಗಿತ್ತು. ನಾನು ಈಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇಡ್ಲಿ, ಸಾಂಬಾರ್, ಸಾಗು ಎಲ್ಲ ಮಾಡಿದ್ದಾರೆ ನೋಡಿ. ಫಾದರ್ ಬ್ಲಾಗಿಂಗ್ ಕರ್ಬೇಕಾ? ಹಲೋ. ಟ್ವಿನಿಂಗ್ ಟ್ವಿನಿಂಗ್. ಆಯ್ತು, ಹೇಗಿದೆ? ಸೂಪರ್. ರೂಮ್ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಒಂದು ಹೋಮ್ ಟೂರ್ ಮಾಡ್ತೀನಿ ನಾನು. ಬ್ರೇಕ್ಫಾಸ್ಟ್ ಆಯ್ತು ಈಗಷ್ಟೇ. ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ಒಳಗಡೆ ಹೋದರೆ ಬಾಲ್ಕನಿ ಇದೆಲ್ಲ ತುಂಬ ಚೆನ್ನಾಗಿದೆ. ಸರಿ, ಆಮೇಲೆ ಹೋಮ್ ಟೂರ್ ಮಾಡ್ತೀನಿ, ಓಕೆನಾ? ಇನ್ನು ಹೊರಗಡೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ಹೊರಗಡೆ ಒಂದು ಪ್ಲೇಸಿಗೆ ಹೋಗಿದೆ, ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ತೀನಿ. ಇವತ್ತಿನ ಡೇ 2 ವಿಡಿಯೋ. ಓಕೆ, ನಾವಿದ್ದಂಥ ಮನೆ ಹೋಮ್ ಟೂರು. ಇದೊಂದು 6 months ಆಗಿತ್ತಂತೆ ಬಿಲ್ಡ್ ಮಾಡಿ ಅಷ್ಟೇ. ಅವರು ನಮಗೆ ಕೊಟ್ಟಿದ್ದರು. ತುಂಬ ಚೆನ್ನಾಗಿ ಮೇಂಟೆನ್ಸ್ ಮಾಡಿದ್ದಾರೆ, ಹಾಗೆ ತುಂಬ ಚೆನ್ನಾಗಿ ಕಟ್ಟಿದ್ರು. ಹಾಗೆ ಫರ್ನಿಶ್ಡ್ ಹೌಸ್ ಕೂಡ. ಅವರು ಲಂಡನ್ನಲ್ಲಿದ್ದಾರೆ, ಹಾಗಾಗಿ ನಮಗೆ ಇಲ್ಲಿ ಪ್ಲೇಸ್ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಸ್ಟೇ ಮಾಡಲಿಕ್ಕೆ. ನೋಡ್ಬೋದು, ಎಲ್ಲ ಹೊಸದಾಗಿತ್ತು. ಇಲ್ಲಿ ಡೈನಿಂಗ್ ಟೇಬಲ್, ಹಾಲ್, ಹಾಗೆ ಇಲ್ಲಿ ಕಿಚನ್ ಕೂಡ ತುಂಬ ಚೆನ್ನಾಗಿತ್ತು. ಕಿಚನ್ ನಮಗೆ ಬೇಕಾದಂಥ ಅಡುಗೆ ಸಾಮಾನೆಲ್ಲ ಇತ್ತು. ಹಾಗಾಗಿ ನಾವು ಅಲ್ಲೇ ಕುಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್, ಲಂಚ್ ಎಲ್ಲ ಏನು ಬೇಕು. ಹಾಗೆ ಇಲ್ಲಿ ಇದು ವಾಶ್ರೂಮು ತುಂಬ ಚೆನ್ನಾಗಿ ಮಾಡಿ, ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಮನೆಯೆಲ್ಲ. ಹಾಗೆ ಇದು ವಾಶ್ರೂಮ್ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನಿಮಗೆ ವಾಶ್ರೂಮು. ಹಾಗೆ ಬೆಡ್ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಕಾಟೆಲ್ಲ ಅರೇಂಜ್ಮೆಂಟ್ ಮಾಡಿದರು, ಹಾಗಾಗಿ ಚೆನ್ನಾಗಿತ್ತು. ನಾನು ಮೇಲ್ಗಡೆದಷ್ಟು ವೀಡಿಯೋ ಮಾಡಲಿಲ್ಲ, ಯಾಕಂದ್ರೆ ಮೇಲ್ಗಡೆ ಅವಾಗಲೇ ತೋರಿಸಿದ್ನಲ್ಲ ಜಸ್ಟ್, ಹಂಗಾಗಿ ಸುಮ್ಮನೆ ಮಾಡಲಿಲ್ಲ. ಡೂಪ್ಲೆಕ್ಸ್ ಹೌಸ್ ಇದು, ತುಂಬ 3 bedroom ಹೌಸು. ಗೋವಾ ಟ್ರಿಪ್ ಹೊರಟಿದ್ದೀವಿ. ಇದೆ ನಾವು ನಿಂತ ಮನೆ, ಸೂಪರಾಗಿದೆ. ಎಲ್ಲ ಆಂಟಿ ನೆಗಾಡ್ಕೊಂಡು ಸ್ಮೈಲ್ ಮಾಡ್ತೀವಿ ನೋಡಿ, ತೋರಿಸಿದ್ದಾರೆ. ಎಲ್ಲ ಗೋವಾ ಹೋಗಕ್ಕೆ ರೆಡಿ ಆಗಿದ್ದಾರೆ. ಗೋವಾ ಸೆಕೆಂಡ್ ಟ್ರಿಪ್. ನಾವಿದ್ದಂಥ ಸರೌಂಡಿಂಗ್ ಪ್ಲೇಸ್ ತುಂಬ ಚೆನ್ನಾಗಿದೆ. ನಾವು ಫಾದರ್ ಅಂಕಲ್ ಜೊತೆ ಬಂದಿದ್ದು. ನಾವೀಗ ಫಾದರ್ ರಿಲೇಟಿವ್ಸ್ ಒಬ್ಬರು ಮನೆಗೆ ಹೋಗ್ತಾ ಇದ್ದೀವಿ, ಮಾತಾಡ್ಸ್ಕೊಂಡು ಬರೋಣ ಅಂತ. ನಾವು ಈಗ ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡ್ಬೋದು, ಗೋವಾದಲ್ಲಿ ಎಲ್ಲಿ ನೋಡಿದ್ರು ನಿಮ್ಗೆ ಚರ್ಚ್, ಸ್ವಲ್ಪ ದೂರದಲ್ಲೂ ನಿಮಗೆ ಚರ್ಚ್ ಕಾಣ್ತಾ ಹೋಗುತ್ತೆ. ಹಾಗೆ ಸೀನರಿ ಕೂಡ ತುಂಬ ಚೆನ್ನಾಗಿತ್ತು. ನಾವು ವಾಸ್ಕೋದಲ್ಲಿ ಸ್ಟೇ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಅಲ್ಲಿನ ವಾತಾವರಣ ಎಲ್ಲ. ನಾವು ಹೋದಾಗ ತುಂಬ ಬಿಸಿಲು ಇತ್ತಿಲ್ಲ, ತುಂಬ ಚಳಿನೂ ಇತ್ತಿಲ್ಲ, ಹಾಗಾಗಿ ತುಂಬ ಚೆನ್ನಾಗಿತ್ತು ಹೊರಗಡೆ ಎಲ್ಲ ಹೋಗಿ ಬರಲಿಕ್ಕೆ. ಕ್ರಿಸ್ಮಸ್ ಸೀಸನ್ ಅಂದಮೇಲೆ ಗೋವಾದಲ್ಲಿ ಎಲ್ಲಿ ನೋಡಿದ್ರು ಸಂತಾಕ್ಲಾಸು, ಎಲ್ಲರ ಮನೆ ಕೂಡ ಡೆಕೋರೇಷನ್ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಕೂಡ ಡೆಕೋರೇಷನ್ ಮಾಡಿದ್ರು ಎಲ್ಲ ಕಡೆ. ನೈಟ್ ತುಂಬ ತೋರಿಸ್ತೀನಿ ನಿಮಗೆ ವ್ಯೂಸು, ಲೈಟಿಂಗ್ಸ್ ಎಲ್ಲ ಇರುತ್ತೆ ಎಲ್ಲ ಕಡೆ. ಹಾಗೆ ಮಕ್ಕಳು ಇಲ್ಲಿ ಸ್ನೋ ಮ್ಯಾನ್ ನೋಡಿದ್ರು, ಹಾಗಾಗಿ ಅಲ್ಲಿ ಓಡೋಗ್ತಾ ಇದ್ದಾರೆ, ಆಟ ಆಡ್ತಿದ್ದಾರೆ. ಒಬ್ಬರು ಮನೆ ಹತ್ರ ಸ್ವಿಂಗ್ ಕೂಡ ಹಾಕಿದ್ರು, ಅಲ್ಲೋಗಿ ಇಬ್ಬರು ಸ್ವಿಂಗಲ್ಲಿ ಆಟ ಆಡ್ತಾ ಇದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ನೋಡ್ಬೋದು. ಸಿಂಗಲ್ ಇಂಡಿವಿಜುವಲ್ ಮನೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಫಾರಿನ್ ಕಂಟ್ರಿಲಿ ಇರ್ತಾರೆ. ಹಾಗೆ ತುಂಬ ಚೆನ್ನಾಗಿ ಕೂಡ ಬಿಲ್ಟ್ ಮಾಡಿದ್ದಾರೆ ಹೌಸ್ ಎಲ್ಲ. ಹಾಗೆ ಮಕ್ಕಳು ಕೂಡ ಸ್ವಿಂಗಲ್ಲಿ ಆಟ ಆಡ್ತಿದ್ರು. ಅಷ್ಟೊತ್ತಿಗೆ ಅಲ್ಲಿ ಕ್ರಿಬ್ ಮಾಡಿದರು. ಇಲ್ಲಿ ನಮ್ಮದಲ್ಲಿ ಹೇಗಂದರೆ ಕ್ರಿಸ್ಮಸ್ ಟೈಮಲ್ಲಿ ವಾರ್ಡ್ ಅಂತ ಮಾಡ್ತಾರೆ ಗ್ರೂಪ್ಸು, ಅಲ್ಲಿ ಕ್ರಿಬ್ಸ್ನ ಮಾಡ್ತಾರೆ, ಕ್ರಿಬ್ ಡೆಕೋರೇಷನ್ ಎಲ್ಲ. ಹಾಗಾಗಿ ಇಲ್ಲೂ ಕೂಡ ಒಂದು ಕ್ರಿಬ್ ಮಾಡಿದರು. ತುಂಬ ಚೆನ್ನಾಗಿ ಕ್ರಿಬ್ ಮಾಡಿರೋದು, ತುಂಬ ದೊಡ್ಡದಾಗಿತ್ತು. ಅದನ್ನು ಜಸ್ಟ್ ಒಂದು ವಿಡಿಯೋ ತೆಗೆಯೋಣ ಅಂತೇಳಿ ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು ಇಲ್ಲಿ. ಇದು ಎಲ್ಲ ಒಂದು ವಾರ್ಡಿನ ಮೆಂಬರ್ಸ್ ಸೇರಿಕೊಂಡು ಒಂದು ಕ್ರಿಬ್ಬನ್ನು ಮಾಡ್ತಾರೆ. ಇದಕ್ಕೊಂದು ಪ್ರೈಸ್ ಅಂತ ಇಟ್ಟಿರ್ತಾರೆ, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್, ಆ ಥರ. ಹೀಗೆ ಇಲ್ಲೂ ಕೂಡ ಕ್ರಿಬ್ ಎಲ್ಲ ಮಾಡಿದರು. ಪ್ರತಿ ಒಂದು ವಾರ್ಡಲ್ಲೂ ಕೂಡ ಈ ಥರ ಒಂದು ಕ್ರಿಬ್ಬನ್ನ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಕ್ರಿಬ್ ನೋಡಲಿಕ್ಕೆ, ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದರು. ಇದು ನಾವು ಬಂದಿರೋ ಫಾದರ್ ಜೊತೆ ಅವ್ರದ್ದು ರಿಲೇಟಿವ್ಸ್ ಮನೆ, ಅಲ್ಲಿ ಬಂದಿದ್ದೀವಿ ನಾನು ವಿಸಿಟ್ ಮಾಡಲಿಕ್ಕೆ. ಹಾಯ್ ಹೀರೋ. ಎಲ್ಲರೂ ಸೇರ್ಕೊಂಡು ಮಾತಾಡ್ತಾ ಕೂತ್ಕೊಂಡಿದ್ದು. ಅವರು ಎಲ್ಲರೂ ಫಸ್ಟ್ ಟೈಮ್ ನಾವು ಮೀಟ್ ಆಗಿದ್ದು, ಅವ್ರನ್ನೆಲ್ಲ ಖುಷಿ ಆಯಿತು. ಹಾಗೆ ಅವ್ರ ಮನೆ ಕೂಡ ನೋಡ್ಕೊಂಡು ಬನ್ನಿ ಅಂತ ಹೇಳಿದರು. ಡೂಪ್ಲೆಕ್ಸ್ ಹೌಸ್ ಅವರು ರೀಸೆಂಟಾಗಿ ಕಟ್ಟಿದ್ದು ಮನೆನ, ಹಾಗಾಗಿ ಅದನ್ನೆಲ್ಲ ವಿಸಿಟ್ ಮಾಡ್ಕೊಂಡು ಬರೋಣ ಅಂತೇಳಿ ಮೇಲ್ಗಡೆ ಹೋಗಿ ನೋಡ್ಕೊಂಡು ಬಂದು.
ಮಕ್ಕಳು ಕೂಡ ಪಿಲ್ಲೋ ನೋಡಿಬಿಟ್ಟು ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ಈಗ ಸ್ನ್ಯಾಕ್ಸ್ ಎಲ್ಲ ತಿಂದು ಕಾಫಿ ಕುಡಿದು ಹೊರಡ್ತೀವಿ ನೆಕ್ಸ್ಟ್ ಪ್ಲೇಸ್. ನೆಕ್ಸ್ಟ್ ಅಲ್ಲೊಬ್ರು ಬ್ಲೂ ಕಲರ್ ಡ್ರೆಸ್ ಹಾಕಿದ್ದ ಆಂಟಿ ಇದ್ರಲ್ಲ, ಅವ್ರ ಮನೆಗೆ ಹೋಗೋಣ ಅಂತೇಳಿ ಅವರು ಇನ್ವೈಟ್ ಮಾಡಿದರು. ಸರಿ ಅವ್ರ ಮನೆಗೆ ಹೋಗೋಣ ಅಂತೇಳಿ ಈಗ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ಬೋದು, ತುಂಬ ಜನ ಇದ್ದಾರೆ. ಫ್ಯಾಮಿಲಿ ನೋಡಿದ್ರೆ ಖುಷಿ ಆಗುತ್ತೆ. ಈಗ ಹಾಗೆಯೇ ಬ್ಯಾಂಗ್ಳೂರಿಂದ ಸ್ವಲ್ಪ ಜನ ರಿಲೇಷನ್ ಕೂಡ ಬಂದಿದ್ರು ಅವ್ರ ಮನೆಗೆ. ಹಾಗೆ ನಮ್ಮ ಮನೆಗೂ ಬನ್ನಿ ವಿಸಿಟ್ ಮಾಡಿ ಅಂತೇಳಿ ನಮ್ಮನ್ನ ಇನ್ವೈಟ್ ಮಾಡಿದರು. ಸರಿ ಅಂತ ಈಗ ಅವ್ರ ಮನೆಗೆ ಕೂಡ ಹೋಗ್ತಾ ಇದ್ವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ಲೇಸ್, ಸೀನರಿ ಎಲ್ಲ ಖುಷಿ ಆಗುತ್ತೆ ಈ ಥರ ಹೋಗಲಿಕ್ಕೆ. ಮಕ್ಕಳು ಕೂಡ ಎಂಜಾಯ್ ಮಾಡ್ತಿದ್ದಾರೆ. ನಾವು ಕೂಡ ಈಗ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡ್ತೀವಿ. ಆಂಟಿ ಮನೆಗೆ ರೀಚ್ ಆದವು. ಈಗ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಕೂಡ ಇದ್ದರು. ಹಾಗೆ ಅವ್ರ ಮನೆಯಲ್ಲಿ ತುಂಬ ಖುಷಿ ಆಯಿತು. ನಾವು ಟೈಮ್ನ ಚೆನ್ನಾಗಿ ಸ್ಪೆಂಡ್ ಕೂಡ ಮಾಡಿದೋ. ಹಾಗೆ ಅವ್ರ ಮನೆ ಒಂದು ಪುಟ್ಟು ನಾಯಿ ಮರಿ ಕೂಡ ಇತ್ತು. ಅದ್ರ ಜೊತೆ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಹಾಗೆ ನಮಗೆ ಸ್ನ್ಯಾಕ್ಸ್ ಎಲ್ಲ ತಂದುಕೊಟ್ರು, ಜ್ಯೂಸು ಸ್ನ್ಯಾಕ್ಸ್ ಎಲ್ಲ ತಿಂದು ಎಲ್ಲ ಮಾತಾಡಿ. ನೋಡ್ಬೋದು ಅಲ್ಲೇ ಇದೆಲ್ಲ ಅದು ಪುಟ್ಟು ನಾಯಿ ಮರಿ, ತುಂಬ ಚೆನ್ನಾಗಿತ್ತು. ಮಕ್ಕಳು ನಾವೆಲ್ಲ ಅದ್ರ ಜೊತೆ ಆಟ ಆಡ್ತಿದ್ವಿ ಸ್ವಲ್ಪ ಹೊತ್ತು. ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಅವ್ರ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಮಾತಾಡಿಕೊಂಡು ಕ್ರಿಸ್ಮಸ್ ವಿಶ್ ಎಲ್ಲ ಮಾಡಿದು. ನೋಡ್ಬೋದು ನಾನಿಬ್ಬರು ನಮ್ಮ ದೇವರಾಗಂತೂ ನಾಯಿ ಮರಿ ತುಂಬ ಇಷ್ಟ. ಹಾಗೆ ಅದನ್ನು ಬಿಡ್ತಾನೆ ಇದ್ದಿಲ್ಲ, ಅದು ಹಿಂದೆನೇ ಓಡಾಡ್ತಾ ಇದ್ಲು. ಈಗ ನಾವು ಸ್ವಲ್ಪ ಹೊತ್ತು ಅದನ್ನು ಇಟ್ಕೊಂಡು ಆಟ ಆಡ್ದು. ಖುಷಿ ಆಯಿತು, ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅದ್ರ ಜೊತೆ. ನೋಡಿ ಅಲ್ಲಿ ಪಕ್ಕದಲ್ಲೇ ಕೂತ್ಕೊಂಡಿದ್ದಾಳೆ, ಬಿಡ್ತಾನಿಲ್ಲ. ಬಂದು ಸ್ನ್ಯಾಕ್ಸ್ ತಿನ್ನೋನು ತಿಂತಾಯಿಲ್ಲ. ಅಷ್ಟೊಳಗೆ ನಾಯಿ ಮರಿ ಬೇಕು ಅಂದರೆ ತುಂಬ ಇಷ್ಟ. ನಮ್ಮ ಊರಿಗೆ ಹೋದ್ರೂ ಅಷ್ಟೇ ನಾಯಿ ಮರಿ ಜೊತೆ ಬೆಕ್ಕು ಜೊತೆ ಕೋಳಿ ಮರಿ ಆಟ ಆಡೋದಂದರೆ ಅವಳಿಗೊಂಥರ ತುಂಬ ಇಷ್ಟ. ನಮ್ಮ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಸಾಕಂಗಿಲ್ಲ, ಪರ್ಮಿಷನ್ ಇಲ್ಲ. ಹಾಗಾಗಿ ಎಲ್ಲರೂ ಹೋದರೆ ಅದನ್ನು ಮುದ್ದಾಡ್ತಿರ್ತಾಳೆ. ನನಗೂ ತುಂಬ ಇಷ್ಟ ನಾಯಿ ಮರಿ ಅಂದರೆ. ಜೊತೆ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೀಗೆ ಅವ್ರು ಕೊಟ್ಟು ಸ್ನ್ಯಾಕ್ಸ್ ಎಲ್ಲ ತಿಂದು, ಸ್ನ್ಯಾಕ್ಸ್ ಇದು ಕ್ರಿಸ್ಮಸ್ ಆಗಿದ ನೆಕ್ಸ್ಟ್ ಹೋದರೆ ಎಲ್ಲರ ಮೇಲೂ ಕುಸ್ವಾರ್ ಅಂತ ಕೊಡ್ತಾರೆ. ಮತ್ತು ಹಾಗೆ ಸ್ನ್ಯಾಕ್ಸ್ ಎಲ್ಲ ನಾವು ಎಂಜಾಯ್ ಮಾಡಿದು. 1 2 3 ಆಂಟಿ ಮನೆಯಿಂದ ಮನೆಗೆ ಬರೋಷ್ಟಿಗೆ ಫಾದರ್ ಊಟ ಎಲ್ಲ ರೆಡಿ ಮಾಡಿಸಿಟ್ಟಿದ್ರು. ಆರ್ಡ್ರ್ ಮಾಡಿದ್ರು, ಹೇಳಿದರು ಈ ಥರ ಊಟ ಬೇಕು ಅಂತ. ಹಾಗಾಗಿ ಫಿಶ್ ಕರಿ, ಫಿಶ್ ಫ್ರೈ, ಮಟನ್ ಫ್ರೈ ಎಲ್ಲ ಮಾಡಿಸಿಟ್ಟಿದ್ರು. ಎಲ್ಲ ಊಟನ ಎಂಜಾಯ್ ಮಾಡ್ತಾಯಿದ್ವಿ. ತುಂಬ ಟೇಸ್ಟಿಯಾಗಿತ್ತು. ಅಲ್ಲೂ ಕೂಡ ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತಾರೆ ಊಟಕ್ಕೆ. ಹಾಗೆ ನಾವು ಈಗ ಎಲ್ಲರೂ ಸೇರ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಊಟ ಮಾಡಿ ನೆಕ್ಸ್ಟ್ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾವುದೋ ಆಲ್ಕೋಹಾಲ್ ಮ್ಯೂಸಿಯಂ ಅಂತೆ, ಅಲ್ಲಿಗೆ ಹೋಗೋಣ ಅಂಥೇಳಿ ಈಗ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಊಟ ಎಲ್ಲ ಮುಗಿಸಿ ಆಲ್ಕೋಹಾಲ್ ಮ್ಯೂಸಿಯಂ ಹಾಗೆಯೇ ಬೀಚಿಗೆ ಹೋಗ್ಬಿಟ್ಟು ಬರೋಣ ಅಂತ ಈಗ ಹೋಗ್ತಾ ಇದ್ದೀವಿ. ಇದು ಬ್ರಿಡ್ಜ್ ತುಂಬ ಚೆನ್ನಾಗಿದೆ ಗೋವಾದಲ್ಲಿ. ವಾಸ್ಕೋದಿಂದ ಹೋಗುವಾಗ ನೀವೆಲ್ಲೇ ಹೋಗಿದ್ರು ವಾಸ್ಕೋದಿಂದ ಇದು ನಿಮಗೆ ಬ್ರಿಡ್ಜ್ ಸಿಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೋಡ್ ಅಂತೂ ಸೂಪರ್ ಆಗಿದೆ. ನಾವು ಕೂಡ ಫಸ್ಟ್ ಡೇ ಹಾರಿಬಲ್ ಆಗಿದ್ರು, ಸೆಕೆಂಡ್ ಡೇಯಿಂದ ಎಂಜಾಯ್ ಮಾಡಿದ್ದು. ರೋಡೆಲ್ಲ ತುಂಬ ಚೆನ್ನಾಗಿತ್ತು. ಹೈವೇ ಆಗಿದ್ದರಿಂದ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೋವಾ ರೋಡ್ಸ್ ಎಲ್ಲ. ತುಂಬ ಖುಷಿ ಆಯಿತು. ಹಾಗೆ ನಾವೀಗ ಒಂದು ಚರ್ಚ್, ಇಮ್ಯಾಕ್ಯುಲೇಟ್ ಚರ್ಚ್ ಅಂತಿದೆ, ಅಲ್ಲಿಗೆ ವಿಸಿಟ್ ಮಾಡಿ ಅಲ್ಲಿಂದ ಆಲ್ಕೋಹಾಲ್ ಮ್ಯೂಸಿಯಂ ಅಂತಿದೆ ಗೋವಾದಲ್ಲಿ, ವರ್ಲ್ಡ್ ಫಸ್ಟ್ ಆಲ್ಕೋಹಾಲ್ ಮ್ಯೂಸಿಯಂ, ಅಲ್ಲಿ ನೋಡೋಕ್ಕಂತ ಹೋಗ್ತಾಯಿದ್ದೀವಿ. ಹಾಗೆಯೇ ನೆಕ್ಸ್ಟ್ ಬೀಚ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಓಕೆ, ಈಗ ಫಸ್ಟ್ ಇಮ್ಯಾಕ್ಯುಲೇಟ್ ಚರ್ಚ್ನ ನೋಡೋಕ್ಕೆ ಹೋಗೋಣ. Immaculate Church. Immaculate Church. No problem. Okay. Doa. ಇದ್ದಾರೆ ಕ್ಯಾಮ್ರಾಮ್ಯಾನ್. ನಾವೀಗ ಇಮ್ಯಾಕ್ಯುಲೇಟ್ ಚರ್ಚ್ ಎಲ್ಲ ನೋಡಿಕೊಂಡು ಈಗ ಕಂಡೋಲಿಯಂ ಹತ್ರ ಇರುವ ವರ್ಲ್ಡ್ ಫಸ್ಟ್ ಆಲ್ಕೋಹಾಲಿಕ್ ಮ್ಯೂಸಿಯಂ ನೋಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಈ ಬ್ರಿಡ್ಜ್ ನಿಮಗೆ, ಇಲ್ಲಿ ನಿಮಗೆ ಕ್ರೂಸ್ ಎಲ್ಲ ಇರುತ್ತಲ್ಲೋ ಅದು ಇದೆ. ನಾವು ಲಾಸ್ಟ್ ಟೈಮ್ ಹೋದಾಗ ಈ ಸಲ ಅಲ್ಲಿ ಕ್ರೂಸಿಗೆ ಹೋಗಲಿಲ್ಲ ನಾವು. ವಿಸಿಟ್ ನೋಡಿದ್ದಲ್ಲ, ಅಲ್ಲಿ ಕ್ರೂಸ್ ಎಲ್ಲ ಕಾಣ್ತಾಯಿದೆ ನಿಮಗೆ. ಇಲ್ಲಿಗೆ ಹೋದರೆ ನಿಮಗೆ 1800 ರೂಪೀಸ್ಗೆಲ್ಲ ಕ್ರೂಸ್ ಒಂದು ರೌಂಡ್ ಕರ್ಕೊಂಡೋಗಿ ಬರ್ತಾರೆ. 6 to 7 1 hour ಟೈಮ್ ಆ ಥರ ಕರ್ಕೊಂಡೋಗಿ ಬರ್ತಾರೆ. ನೋಡ್ಬೋದು ಈ ಥರ ಕ್ರೂಸ್ ಇದೆ.
ನಾವು ಈ ಸಲ ಅಲ್ಲಿಗೆ ಹೋಗಲಿಲ್ಲ, ಲಾಸ್ಟ್ ಟೈಮ್ ನೋಡಿದ್ವು ಅಂತೇಳಿ ಈ ಸಲ ಓಲ್ಡ್ ಫಸ್ಟ್ ಮ್ಯೂಸಿಯಂ ನೋಡೋಣ ಅಂತೇಳಿ ಆಲ್ಕೋಹಾಲಿಕ್ ಮ್ಯೂಸಿಯಂ ನೋಡೋಣ ಅಂತ ಹೋಗಿದ್ದು. ತುಂಬ ಚೆನ್ನಾಗಿದೆ ಪ್ಲೇಸ್. ಇದು ಕಂಡೋಲಿಯಂ ಬೀಚ್ ಹತ್ರ ಇದೆ. ಹಾಗೆಯೇ ಅದು ನೋಡಿಕೊಂಡು ಕಂಡೋಲಿಯಂ ಬೀಚ್ ಹತ್ರನೂ ಹೋಗ್ಬಿಟ್ಟು ಬರೋಣ ಅಂತ ಈಗ ಹೋಗಿದ್ದು. ಇದು ಬೀಚ್ ಸೈಡ್. ಈಗ ಆಲ್ ಅಬೌಟ್ ಆಲ್ಕೋಹಾಲ್, ದ ವರ್ಲ್ಡ್ ಓನ್ಲಿ ಆಲ್ಕೋಹಾಲ್ ಮ್ಯೂಸಿಯಂ, ಇದು ವರ್ಲ್ಡ್ಸ್ ಫಸ್ಟ್ ಆಲ್ಕೋಹಾಲಿಕ್ ಮ್ಯೂಸಿಯಂ ಅಂತೆ. ಸರಿ, ನೋಡ್ಕೊಂಡು ಬರೋಣ ಅಂತ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನಿಮಗೆ ಎಂಟ್ರಿ ಫೀಸ್ ಇರುತ್ತೆ, 500 rupees ಫಾರ್ ಎಂಟ್ರಿ ಫೀಸ್ ಇದೆ. ಹೀಗೆ 45 minutes ನಿಮಗೆ ಒಳಗಡೆ ತೋರಿಸ್ತಾರೆ, ಹೇಗಿದೆ ಏನು, ಹೇಗೆ ವೈನ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತಾ ಹೋಗ್ತಾರೆ. ಹಾಗೆ ನಾವು ಜಸ್ಟ್ ಹೋಗಿ ಒಳಗಡೆ ನೋಡ್ಕೊಂಡು ಬಂದು, ನಾವೇನು ಫುಲ್ಲು 1 hour 45 minutes ನಿಲ್ಲಿಲ್ಲ, ಜಸ್ಟ್ ಒಂದು ವಿಡಿಯೋ ನೋಡ್ಕೊಂಡು ಬಂದೆ ನಾನು ಅಷ್ಟೇ. ಆಮೇಲೆ ಅವ್ರು ಅಂದರು ವೀಡಿಯೋ ಎಲ್ಲ ಮಾಡಲಿಕ್ಕಿಲ್ಲ ಜಾಸ್ತಿ, ಇಲ್ಲಿ ನೀವು ಚಾರ್ಜ್ ಮಾಡಿದರೆ ಮಾತ್ರ ವೀಡಿಯೋ ತೆಗಿಲಿಕ್ಕೆ ಪರ್ಮಿಷನ್ ಎಲ್ಲ ಇರುತ್ತೆ ಅಂತ. ಜಸ್ಟ್ ನಿಮ್ಗೆ ತೋರ್ಸೋಣ ಅಂತ ಒಂದು ಗ್ಲಿಮ್ಸ್ ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಆಲ್ಕೋಹಾಲ್ ಮ್ಯೂಸಿಯಂ ನೋಡ್ಕೊಂಡು ಈಗ ಕಂಡೋಲಿಯಂ ಬೀಚ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತೇಳಿ ಸನ್ಸೆಟ್ ಟೈಮ್ ಆಗಿತ್ತು. ಹಾಗೆಯೇ ಸನ್ಸೆಟ್ ಟೈಮಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದು. ತುಂಬ ಚೆನ್ನಾಗಿತ್ತು ಬೀಚ್ ವ್ಯೂ ಎಲ್ಲ. ಅಲ್ಲಿ ಮ್ಯೂಸಿಕ್ ಹಾಕಿದ್ರು, ಹಾಗಾಗಿ ನಾನು ವಾಯ್ಸ್ ಕೊಟ್ಟಿದ್ದನ್ನ ಎಡಿಟ್ ಮಾಡಬೇಕಾಯಿತು, ವಾಯ್ಸ್ ಕೊಡೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿತ್ತು, ನೋಡ್ಬೋದು. ಈಗ ಸನ್ಸೆಟ್ ಟೈಮ್ ರೀಚ್ ಆಗಿದ್ವಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಕೂಡ. ಒಂದೆರಡು ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ, ಖುಷಿ ಆಯಿತು. ಗೋವಾ ಬಂದಿದ್ದಕ್ಕೆ ಫಸ್ಟ್ ಟೈಮ್ ಇವತ್ತು ಸೆಕೆಂಡ್ ಡೇ ಬೀಚ್ ಹತ್ರ ಬಂದಿದ್ದು. ಸನ್ಸೆಟ್ ಟೈಮ್ ಆಲ್ರೆಡಿ ಆಗಿತ್ತು, ಹಾಗಾಗಿ ಖುಷಿ ಆಯಿತು. ಬೀಚಲ್ಲಿ ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂದರು, ಹಾಗೆ ನೀರಲ್ಲಿ ಸ್ವಲ್ಪ ಹೊತ್ತು ಮಕ್ಕಳು ಕೂಡ ಆಟ ಆಡಿದರು. ಹಾಗೆ ನೈಟ್ ಆಗ್ತಾ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು. ಹಾಗೆಯೇ ಬೀಚ್ ವ್ಯೂಸ್ ಎಲ್ಲ ಮುಗಿಸ್ಕೊಂಡು ನೈಟ್ ಡಿನ್ನರ್ಗೆ ಒಂದು ರೆಸ್ಟೋರೆಂಟಿಗೆ ಹೋಗೋಣ ಅಂತೇಳಿ, ಫಾದರ್ ಫ್ರೆಂಡ್ ಅವ್ರದ್ದು ರೆಸ್ಟೋರೆಂಟ್, ಹಾಗೆ ಅಲ್ಲಿಗೆ ಹೋಗ್ಬಿಟ್ಟು ಮೀಟ್ ಮಾಡ್ಕೊಂಬರೋಣ ಅಂತ ಅಲ್ಲಿಗೆ ಹೋಗಿದ್ದು. ಕಾಜು ಸ್ಕ್ವೇರ್ ಅಂತ. ಈಗ ಅವ್ರದ್ದು ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ ಊಟಕ್ಕೆ, ಅಲ್ಲಿ ಡಿನ್ನರ್ ಮುಗಿಸ್ಕೊಂಡು ಬರೋಣ ಅಂತ. ನೋಡೋಣ ಹೇಗಿರುತ್ತೆ ಊಟ. We came to the restaurant Kaju Square Bar and Restaurant. Hi. ಅಯ್ಯವಾ ಎಲ್ಲರೂ ಡಿನ್ನರ್ಗೆ ವೇಟ್ ಮಾಡ್ತಾ ಕೂತಿದ್ದು. ಹಾಗೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳಿ ಫೋಟೋ ತೆಗಿತಾಯಿದ್ರು. ಊಟಕ್ಕೆ ಈಗ ಮಟನ್ ಫ್ರೈ, ಪ್ರಾನ್ ಕರಿ, ಹಾಗೆ ಪಾಂಪ್ಲೆಟ್ ಫ್ರೈ, ಗೋಬಿ ಸಬ್ಜಿ, ಬಾಯ್ಲ್ಡ್ ರೈಸ್ ಎಲ್ಲ ಇತ್ತು. ಹಾಗೆ ಎಲ್ಲರೂ ಕೂತ್ಕೊಂಡು ಊಟ ಕೂಡ ಎಂಜಾಯ್ ಮಾಡಿದ್ದು. ತುಂಬ ಟೇಸ್ಟಿಯಾಗಿತ್ತು ಊಟ ಕೂಡ. ಅಲ್ಲಿನ ಫಿಶ್ ಕರಿ ಎಲ್ಲ ತುಂಬ ಒಂಥರ ಡಿಫ್ರೆಂಟಾಗಿರುತ್ತೆ. ಆ ಹುಳಿ ಟ್ಯಾಮ್ರಿಂಟ್ ಎಲ್ಲ ಆಗ್ತಾರಲ್ಲ, ಅದೇ ಬೇರೆ ಥರ ಟ್ಯಾಮ್ರಿಂಟು. ಹಾಗೆ ಸಲಾದ್ ಕೂಡ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ಊಟ. ನಾವು ಕೂಡ ಊಟನೆಲ್ಲ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದು. ಕಾಜು ಸ್ಕ್ವೇರ್ ಅಂತ ಅವ್ರದ್ದು ರೆಸ್ಟೋರೆಂಟ್ ಹೆಸರು. ನಾವು ಇದ್ದಿದ್ದು ವಾಸ್ಕೋಯಿಂದ ಪ್ಲೇಸಿಂದ ಒಂದು ಅರ್ಧ ಕಿಲೋಮೀಟರಲ್ಲಿತ್ತು. ಹಾಗೆ ನೈಟು ಡಿನ್ನರ್ ಎಲ್ಲ ಮುಗಿಸಿ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಹಾಗೆ ನೀವು ನೋಡ್ಬೋದು ಈಗ ಕ್ರಿಸ್ಮಸ್ ಲೈಟ್ ಎಲ್ಲ ಕಡೆ ನೋಡಿ, ಕ್ರಿಸ್ಮಸ್ ಲೈಟ್ ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ. ಎಲ್ಲ ಬಂದು ಸಂತಾ ಕ್ಲಾಸು ಡೆಕೋರೇಷನ್ನು. ಹಾಗೆ ನಿಮಗೆ ಈ ವಿಡಿಯೋ ಲೈಕ್ ಕೂಡ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಫಾರ್ ಮೋರ್ ವಿಡಿಯೋ. ನೆಕ್ಸ್ಟ್ ಡೇ 3rd ಒಂದಿಗೆ ಬರ್ತೀನಿ, ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ. ಓಕೆನಾ? ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.